ದಯವಿಟ್ಟು ಒಂದು ಸಣ್ಣ ತಿದ್ದುಪಡಿ, ಅದನ್ನ ಯಾರು ಸಂಬಳ ಅಂತ ಕರಿಬೇಡಿಪ್ಪ, ಅದು ಪಾಕೆಟ್ ಮನಿ. ಅದನ್ನೇ ಕಣ ನಾವು ಸಂಬಳ ಅನ್ಕೊಂಡಿರೋದಾ? ಬಿಟ್ಟಿ ಸಂಬಳನ ಕೊಟ್ಟು ಬಿಡ್ತೀನಿ. ಬಿಟ್ಟಿ ಸಂಬಳನೋ ತುಟ್ಟಿ ಸಂಬಳನೋ ಈಗ ನೀವು ಕೊಡೋದಕ್ಕಿಂತ 50% ಜಾಸ್ತಿ ಕೊಡ್ಬೇಕು. ನೀವು ಕೇಳಿದ ತಕ್ಷಣ ಎತ್ತೆತ್ತು ಕೊಟ್ಬಿಡೋದಕ್ಕೆ ನಾನೇ ನಿನ್ ದುಡ್ಡಿನ ಗಿಡ ಹಾಕಿದ್ದೀನಿ. ಯಾಕ್ರಿ ಕೊಡಬಾರ್ದು? MLAಗಳು ತಮ್ಮ ಸಂಬಳನ ಜಾಸ್ತಿ ಮಾಡ್ಕೊಳ್ಳಿಲ್ವಾ? MPಗಳು ತಮ್ಮ ಸಂಬಳನ ಜಾಸ್ತಿ ಮಾಡ್ಕೊಳ್ಳಿಲ್ವಾ? ಅನ್ನೋದ್ರಲ್ಲಿ ನೀವ್ ಯಾಕೆ ನಮ್ಮ ಸಂಬಳನ ಜಾಸ್ತಿ ಮಾಡಬಾರ್ದು? ನೀನ್ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ. ಎರಡು ಕೈಯಿಂದ ಲಬ 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 ಅಂತ ಬಾಯ್ ಬಿಡ್ಕೊಳ್ಳಿ. ನಾನೇನು 5 ಪೈಸೆ ಜಾಸ್ತಿ ಮಾಡಲ್ಲ. ಮಾತಾಡ್ತಾರೆ. ಒಂದು ಚಿಕ್ಕ ಸೈಟಿನ ಮಾರ್ಬೇಕು ಅಂದ್ರೆ ನಾನು 108 ಜನರು ಕಾಲಿಡಿಬೇಕು. ಅಂತ ಕಾಲಿಡಿಯುವಂತ ಬಿಸ್ನೆಸ್ ಯಾಕೆ ಮಾಡ್ಬೇಕು? ಬಿಟ್ಬಿಡಿ. ಇನ್ನೇನು ಎಲ್ಲ ಮುಗ್ದೋಯ್ತು. ರಿಜಿಸ್ಟ್ರೇಷನ್ ಮಾಡಿಸೋ ಹೊತ್ತಲ್ಲಿ ಯಾವನಾರ ರೊಚ್ಚಿಗೆದ್ದು ಒಂದು ಲಿಟಿಗೇಷನ್ ಕೇಸ್ ಹಾಕಿ ಜಡ್ದ ಅಂದ್ರೆ ನಮಗೆ ನಿಂತ ನೆಲನೇ ಕುಸ್ತಂಗಿರುತ್ತೆ. ಮಾತಾಡ್ತಾರೆ ಮಾತು. ಒಬ್ಬರಿಗಾದ್ರು 5 ಪೈಸೆ ಸಂಪಾದನೆ ಮಾಡೋ ಯೋಗ್ಯತೆ ಇದೆಯನ್ರ ನಿಮಗೆ? ಯೋಗ್ಯತೆ ಬಗ್ಗೆ ಮಾತಾಡ್ಬೇಡಿ. ನಾನು ಮಾತಾಡ್ತೀನಿ. 3 ಹೊತ್ತು ವ್ಯಾಯಾಮ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ ಇಂದ ಮನೆಯಿಂದ ಬ್ಯೂಟಿ ಪಾರ್ಲರ್ ಓಡಾಡ್ಬಿಟ್ರೆ ಜೀವನ ಅನ್ನೋದು ಸಾಗಲ್ಲ. ದುಡಿಯೋದನ್ನ ಕಲಿಬೇಕು. ದುಡ್ಡು ತೋರ್ಸೆ. ನಾನ್ ದುಡ್ಡು ತೋರ್ಸಿದ್ರೆ ಈಗೇನು ಪಾಕೆಟ್ ಮನಿ ಕೊಡ್ತಾ ಇದೀನಲ್ಲ, ಇದ್ರ ಡಬಲ್ ಕೊಡ್ತೀನಿ. ಏನಮ್ಮ ಗಂಡುಗಲಿ ವಂಶದ ಸೊಸೆಯಾಗಿ ಕಡ್ಲೆಕಾಯಿ ಮಾರೋದಕ್ಕೆ ಹೊರಟಿದ್ಯಲ್ಲ, ಸಲಿನಾ? ಅತ್ತೆ, ಕಡ್ಲೆಕಾಯಿ ಬಡವರ ಬಾದಾಮಿ. ಗಾಂಧೀಜಿಯವ್ರಿಗೆ ಅತ್ಯಂತ ಪ್ರಿಯವಾದದ್ದು. ನಮ್ ದೇಶದಲ್ಲಿ ಎಷ್ಟೊಂದು ಬಡವ ಜನ ಒಂದ್ ಹಿಡಿ ಕಡ್ಲೆಕಾಯಿನ ತಿಂದು ಹೊಟ್ಟೆ ತುಂಬಾ ನೀರ್ ಕುಡಿದು ಮಲ್ಕೋತಾರೆ. ಅಂತ ಕಡ್ಲೆಕಾಯಿ ಬಿಸ್ನೆಸ್ ಮಾಡಕ್ ಹೊರಟಿದ್ದೀನಿ. ಮಾಲು ಅತ್ತೆ, ಬ್ಲೆಸ್ ಮೀ. ಬುಡ್ಡೆಕಾಯಿ ಕಡಿಮೆ ಆಗಿ ಗಟ್ಟಿಕಾಯಿ ಜಾಸ್ತಿ ಹಂಗತ್ತೆ ಒಂದ್ ಸೇರ್ ಕಡ್ಲೆಕಾಯಿ ತಗೊಂಡವ್ರಿಗೆ ನಾವು ಒಂದು ಅಚ್ಚು ಬೆಲ್ಲ ಫ್ರೀ ಕೊಡ್ತೀವಿ. ಕಡ್ಲೆಕಾಯಿ ಜೊತೆ ಒಂದಷ್ಟು ಬೆಲ್ಲ ಕೊಟ್ರೆ ಲಾಭನೂ ಜಾಸ್ತಿ ಸಿಗುತ್ತೆ. ರೋಡಲ್ಲಿ ಹೋಗೋ ಬರೋರೆಲ್ಲ ನನ್ನ ನೋಡೆ ಈ ಕಡ್ಲೆಕಾಯಿನ ಪರ್ಚೇಸ್ ಮಾಡ್ತಾರೆ. ಏನಮ್ಮ ನನಗೊಂದು ಹಿಡಿ ಕೊಟ್ಬಿಟ್ಟಮ್ಮ. ಏನು ನನ್ನ ಹತ್ತಿರನೇ ತಿಳ್ಕೊಳ್ತೀಯಲ್ಲ? ಇನ್ ಕಡ್ಲೆಕಾಯಿನೂ ಬೇಡ ಏನು ಬೇಡ. ಪಕ್ಕದ ಬೀದಿಗೆ ಹೋದ್ರೆ ನನ್ ಮುಖ ನೋಡಿದ್ರೆ ಸಾಕು, ಬಿಟ್ಟಿ ಆಯ್ತು ಕಡ್ಲೆಕಾಯಿ ಮಾವಿನಕಾಯಿ ಎಲ್ಲ ಕೊಟ್ಟು ಕಳಿಸ್ತಾರೆ. ಒಬ್ರೇ ಕಡ್ಲೆಕಾಯಿ ಮಾರ್ತಾ ಇದಾರಂತ ಜಂಬ ಬಂದ್ಬಿಟ್ಟಿದೆ. ಜಾಜಿ ಅವ್ರೆ, ಇವ್ರ ಹತ್ರ ನಮ್ದೇನ್ ಮಾತುಕತೆ? ಬನ್ನಿ ವ್ಯಾಪಾರ ಶುರು ಮಾಡೋಣ. ಮಾಯಾವತಿ, ಇವ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಅಷ್ಟು ಕಡ್ಲೆಕಾಯಿನ ಗ್ಯಾರಂಟಿಯಾಗಿ ಮಾರ್ಕೊಂಡೇ ಬರ್ತಾರೆ. ಹೌದು ಬಾಸ್, ಈ ಹಸಿ ಕಡ್ಲೆಕಾಯಿನ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಅದರಲ್ಲಿ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಇರುತ್ತೆ. ಶುಗರ್ ಇರೋದಿಲ್ಲ, ಕೊಲೆಸ್ಟ್ರಾಲ್ ಇರೋದಿಲ್ಲ. ಜನ ಮುಗಿಬಿಟ್ಟು ತಗೊಂತಾರೆ. ಅಲ್ಲ ಪಿತಪ್ಪಿ, ಇವ್ರು ಏನಾದ್ರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬಿಟ್ರೆ ಇವ್ರು ನಡೆಯಕ್ಕಾಗತ್ತ? ಆಮೇಲೆ ನನ್ನ ಪಾಡಿ ಏನು ಅಂತ ನೋಡ್ ಮಾಯಾವತಿ, ನೀನ್ ಅದು ಏನ್ ಮಾಡ್ತೀವೋ ಎತ್ತ ಮಾಡ್ತೀವೋ ನನಗಂತೂ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಇವರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬಾರ್ದು. ಆ ತರ ನೀನು ಮಾಡ್ಬೇಕು. ಬಾಸ್, ನೀವ್ ನಂಗೆ ಹೇಳಿದ್ರಲ್ಲ, ಮುಂದೆ ನಾನ್ ನೋಡ್ಕೊತೀನಿ ಬಿಡಿ. ಕಡ್ಲೆಕಾಯಿ ಕಡ್ಲೆಕಾಯಿ ತಾಜಾ ತಾಜಾ ಕಡ್ಲೆಕಾಯಿ. ಸಖತ್ ಗರ್ಮ ಸಖತ್ ತಾಜಾ. ಏನು ಏರಿಯಾ ಗೊತ್ತುಬ್ಲಾ? ಕಡ್ಲೆಕಾಯಿ ಬೇಕಾ? ನಿನ್ನ ಹತ್ರ ಇರೋ ಕಳ್ಳೆಕಾಯಿ ಎಲ್ಲ ತಗೊಳ್ತೀನಿ. ಒಂದು ರೇಟ್ ಹೇಳ್ಬಿಡು. ಪೂರ್ತಿ ತಗೋತ್ಯಾ? 500 ರೂಪಾಯಿ ಕೊಡು. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. 500 ರೂಪಾಯಿ ಜಾಸ್ತಿ ಆಯ್ತಾ? 400 ರೂಪಾಯಿ ಕೊಡು. ಎಲ್ಲ ಕಡ್ಲೆಕಾಯಿ ಕೊಟ್ಬಿಡ್ತೀನಿ. 400 ರೂಪಾಯಿನ? ಅದು ಜಾಸ್ತಿ ಆಯ್ತಾ? 100 ರೂಪಾಯಿ ಕೊಡು. ಎಲ್ಲ ಕಡ್ಲೆಕಾಯಿ ಕೊಟ್ಬಿಡ್ತೀನಿ. 100 ರೂಪಾಯಿನ? ಕಡ್ಲೆಕಾಯಿ ರೇಟು ಇಷ್ಟೊಂದು ಚೀಪ್ ಆಗೋಯ್ತಾ? ನಾನ್ ಕೇಳ್ತಾ ಇರೋದು ನಿನ್ನನ್ನು ಸೇರಿಸಿ ರೇಟ್ ಹೇಳು ಅಂತ. ಏಯ್, ಲೇಡೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ರಸ್ತೆಲಿ ವ್ಯಾಪಾರ ಮಾಡೋ ಹೆಂಗಸರು ಅಂದ್ರೆ ಅಷ್ಟೊಂದು ಚೀಪಾ? ಏಯ್, ನಮ್ ಏರಿಯಾಗೆ ಬಂದು ನನ್ಗೆ ಆವಾಜಾ? ಏನೋ ಹುಡುಗಿ ಚಂದಾಗಿದ್ದಾಳೆ ಅಂದ್ರೆ ಸುಮ್ನೆ ತಲೆ ತಿಂತ್ಯಾ? ಇನ್ನು ಮದುವೆ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಒಂದ್ ಕೆಲ್ಸ ಮಾಡುವ, ನಮ್ಮ ಅಡ್ಡಕ್ ಬಾ, ಡ್ಯಾನ್ಸ್ ಮಾಡಿ ಚಮಕ್ ತೋರಿಸಿ ಕಡ್ಲೆಕಾಯಿ ಕೊಡು. ನಿನ್ನನ್ನು ಸೇರ್ಸ್ಕೊಂಡ್ಕೊಳ್ತೀನಿ. ನಿನ್ ರೌಡಿಸಮ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಕಡ್ಲೆಕಾಯಿನ ನಿನಗ್ ಮಾರಲ್ಲ. ಹೋಗ್ತಾ ಇರ್. ಕಡ್ಲೆಕಾಯಿ ಮಾರಕ್ಕೆ ಅಂತ ಬೀದಿಗೆ ಬಂದು ನನ್ಗೆ ಕಡ್ಲೆಕಾಯಿ ಕೊಡಲ್ಲ ಅಂತೀಯಾ? ನೀನೇನಾದ್ರೂ ಇವತ್ತು ಕಡ್ಲೆಕಾಯಿ ಕೊಟ್ಟಿಲ್ಲ ಅಂದ್ರೆ ಕಡ್ಲೆಕಾಯಿ ಗಾಡಿ ತೆಗೆದು ಮೋರಿಗೆ ಎಸ್ಬಿಡ್ತೀನಿ. ಬಿಡ್ಲಾ? ಆಗ್ಲಿಂದ ಎಗ್ರಾಡ್ತಾನೆ ಇದ್ದಾನೆ. ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ಲೇ ಬಿಟ್ಲಾ, ನೀನೇ ಹೋಗೋಡಿಯೋ. ಇವತ್ತು ಯಾಕೋ ನಂಗೆ ಮೂಡಿಲ್ಲ ಕಣಪ್ಪ, ನೀನೇ ಹೋಗ್ಬಿಡ. ಇಬ್ರಿಗೂ ಹೊಡಿಯಕ್ ಆಗಲ್ಲ ಅಂದ್ಮೇಲೆ ಸುಮ್ಮನೆ ನಿಂತ್ಬಿಡೋದು. ಪತ್ತು ಬಿಟ್ಲಾ? ಈಗೇನ್ ನೀವಿಬ್ರು ಏನೋ ಹೊಡಿತೀರಾ ಇಲ್ವೋ? ಜಾಜಿ ಅವ್ರೆ, ಸುಮ್ನೆ ಯಾಕೆ ಗಲಾಟೆ? ಒಂದ್ ಹಿಡಿ ಕಳ್ಳೆಕಾಯಿ ಕೊಟ್ಟು ಕಳಿಸ್ಬಿಡೋಣ. ನೀವಿಬ್ರು ಅವನ್ನ ಹೊಡಿತೀರಲ್ಲ, ನಿಮ್ಮಿಬ್ರು ನಾನ್ ಹೊಡಿಲ್ಲ.
ಸಪೋರ್ಟ್ ಮಾಡಕ್ ಹೋಗಿದ್ದಕ್ಕೆ ಆ ರೌಡಿ ನಮ್ಮಿಬ್ರಿಗೂ ಸರಿಯಾಗಿ ತದಕ್ದ. ಹೊಡೆಸ್ಕೊಡೋದಕ್ ನೀವ್ ಯಾಕಪ್ಪ ಹೊರಗಡೆ ಹೋಗ್ಬೇಕಾಗಿತ್ತು? ಮನೇಲಿ ಇದ್ದಿದ್ರೆ ನಮ್ಮ ಅಣ್ಣನೇ 2 ತದಕಿರೋನು. ಜಾಜಿ ಜಂಬಲ್ದಿನಿ ಅವರೇ, ಕಡ್ಲೆಕಾಯಿ ಮಾರೋದಕ್ಕೆ ಅಂತ ಹೋಗಿ ಅರ್ಧ ಗಂಟೆ ಆಗಿರ್ಲಿಲ್ಲ, ಆಗ್ಲೇ ಮನೆಗೆ ಬಂದಿದ್ರಿ ಅಂದ್ರೆ ಅಲ್ಲ ಕಡ್ಲೆಕಾಯಿನೂ ಮಾರ್ಬಿಟ್ರಿ. ಅಯ್ಯ, ವ್ಯಾಪಾರ ಮಾಡೋ ಮುಸುಡಿಗಳೇನೋ ಇವಳ್ದು. ಯಾರೋ ಒಬ್ಬ ಲೌಡಿ ಬಂದು ಇವಳಿಗೆ ಲೋಪ ಹಾಕಿದ್ದಕ್ಕೆ ಗಾಡಿ ಕಡ್ಲೆಕಾಯಿ 2 ಬಿಟ್ಟು ಓಡ್ಕೊಂಡವ್ರು. ಹಾಬಿ, ಈ ಬಿಸ್ನೆಸ್ ಹೀಗಾದ್ರೆ ಏನಂತೆ? ಇನ್ನೊಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ. ಅಯ್ಯ ಶಿವನೇ, ಅದು ಯಾವ ಬಿಸ್ನೆಸ್ ರೀ? ವೇಟ್ ಅಂಡ್ ಸಿ. ಚಕ್ಕಲಿ ಕೋಡುಬಳೆ ಯಾರು ಇಲ್ಲ. ಏನಮ್ಮ ಚಕ್ಕಲಿ ಇಷ್ಟು ಗಟ್ಟಿಯಾಗ ಮಾಡೋದು? ನಮ್ಮ ಕಾಲದಲ್ಲಿ ಬೆಣ್ಣೆ ಮುಳುಕು ತಂದು ಬಾಯೊಳಗೆ ಇಟ್ಕೊಂಡ್ರೆ ಸಾಕು, ಹಾಗೆ ಕಲಗಿ ಹೋಗೋದು. ಅತ್ತೆ, ನಾ ಇದನ್ನೆಲ್ಲ ಮಾಡ್ತಾ ಇರೋದು ಫಸ್ಟ್ ಟೈಮ್. ಇಷ್ಟು ಮಾಡಿದನಲ್ಲ, ಇದಕ್ ಖುಷಿ ಪಡಿ. ನನ್ನನ್ನು ಕೇಳಿದ್ರೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಿದ್ನಲ್ಲಮ್ಮ. ಇದನ್ನ ಹಾಗೆ ತಿನ್ನೋಕ್ಕಾಗಲ್ಲ, ಒಂದು ಕುಟಾಣಿ ತಂದು ಇದನ್ನ ಹಾಕಿ ಕುಟ್ಟಿ ಕುಟ್ಟಿ ನುಣ್ಣಗೆ ಮಾಡಿ ತಿನ್ಬೇಕಷ್ಟೇ. ಅತ್ತೆ, ನಿಮ್ಗೆ ವಯಸ್ಸಾಗಿದೆ, ನಿಮ್ ಹಲ್ಗಳೆಲ್ಲ ಅಲ್ಲಾಡ್ತಾ ಇದೆ. ನಾವ್ ಇದನ್ನೆಲ್ಲ ಮಾಡಿರೋದು ಹಲ್ ಇರೋರ್ಗೆ. ಏನ್ ಜಾಜಿಯವ್ರಿ, ಇಷ್ಟೊಂದು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು? ಹೌದು ಪದ್ಮಜ ಅವರೇ, ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಬಿಸ್ನೆಸ್ ಶುರು ಮಾಡಿದೀನಿ. ಇಷ್ಟೆಲ್ಲ ನೀವೇ ಮಾಡಿದ್ದಾ? ಅಫ್ಕೋರ್ಸ್. ಅಯ್ಯೋ, ಯಾರಾದ್ರೂ ಅಡ್ಗೆಯವ್ರಿಗೆ ಹೇಳಿದ್ರೆ ಮಾಡ್ಕೊಟ್ಟಿರೋರಪ್ಪ. ನೋ ಪದ್ಮಜ, ಅಡ್ಗೆಯವ್ರಿಗೆ ಏನಾದ್ರು ಹೇಳಿದ್ರೆ ಚಕ್ಲಿಗಿಷ್ಟು, ಕೋಡ್ಬಳೆಗಿಷ್ಟು, ನಿಪ್ಪಟ್ಗಿಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಆಮೇಲೆ ನಮ್ಗೆ ಲಾಭ ಎಲ್ಲಿ ಉಳಿಯುತ್ತೆ? ಅದಕ್ಕೆ ಇದನ್ನೆಲ್ಲ ನಾನೇ ಮಾಡಿದೆ. ಅದು ಅಲ್ಲದೆ ಜನ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟನ್ನ ಚಪ್ಪರ್ಸ್ಕೊಂಡು ತಿಂತಾರೆ. ಹಾಗಾಗಿ ಬಿಸ್ನೆಸ್ ಶುರು ಮಾಡಿದೀನಿ. ಹೌದೌದು, ನಮ್ಮ ಮಹಿಳಾ ಸಂಘದಲ್ಲೂ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅಂದ್ರೆ ಚಪ್ಪರ್ಸ್ಕೊಂಡು ತಿಂತಾರೆ. ನನಗೂ ಸ್ವಲ್ಪ ಕೊಡಿಪಾ, ನಾನು ಮಾರ್ಕೊಂಡ್ಬಂದು ದುಡ್ಡು ತಂದು ಕೊಡ್ತೀನಿ. ಪದ್ಮಜ ಅವರೇ, ನೀವು ಹೊರಗಡೆ ಏನಾದ್ರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ನಮ್ಮನೆಯವರು ಇದ್ದಾರೆ, ತಿನ್ನೋದಕ್ಕೆ ಮಾತ್ರ ಬರ್ತಾರೆ, ಸಪೋರ್ಟ್ ಮಾಡೋದಕ್ಕೆ ಯಾರು ಬರಲ್ಲ. ಹೌದಮ್ಮ, ನಾವು ತಿನ್ನೋಕೆ ಲಾಯಕ್. ಇದನ್ನು ನೀನೆ ತಿನ್ನು. ಪದ್ದು ಬಿಡ್ಲಾ, ಆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಪಾರ್ಸೆಲ್ ತಗೊಂಡ್ಬನ್ನಿ. ಆಂಟಿ, ಇದ್ರ 10 ಪ್ಯಾಕೆಟ್ ಚಕ್ಲಿ ಇದೆ. ಇದ್ರಲ್ಲಿ 10 ಪ್ಯಾಕೆಟ್ ಕೋಡ್ಬಳೆ ಇದೆ. ಇದಿಷ್ಟು ಮಾತ್ರ 400 ರೂಪಾಯಿ ಸಿಗುತ್ತೆ. ಆಗ ನೀವು 40 ರೂಪಾಯಿ ಕಮಿಷನ್ ಇಟ್ಕೋಬಹುದು. ಪದ್ದು, ಯಾಕೆ ಹೀಗೆಲ್ಲ ಟಾಕ್ ಮಾಡ್ತಾ ಇದ್ಯಾ? ಪದ್ಮಜರು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅವ್ಳು ಜುಜ್ಬಿ ಕಮಿಷನ್ ಇಲ್ಲ ಆಸೆ ಪಡಲ್ಲ. ಯಾಕಂದ್ರೆ ಇದನ್ನೆಲ್ಲ ಸೇಲ್ ಮಾಡ್ಕೊಂಡು ಬಂದಾದ್ಮೇಲೆ 2 ಚಕ್ಲಿ 2 ಕೋಡ್ಬಳೆ ನಿಪ್ಪಟ್ಟು ಕೊಟ್ರೆ ಆಯ್ತು ಅಲ್ವಾ ಪದ್ಮಜ ಅವರೇ? ಹೌದು, ಬೇಗ ಹೋಗಿ ಇದನ್ನೆಲ್ಲ ಮಹಿಳಾ ಸಂಘದಲ್ಲಿ ಮಾರ್ಕೊಂಡು ಬನ್ನಿ ಆಯ್ತಾ? ದುಡ್ಡನ್ನ ಬೇಗ ತಂದ್ಕೊಟ್ಬಿಡಿ. ಆಯ್ತು. ನಮ್ಮ ಮೊದಲ ಮಣಿ ಸಕ್ಸಸ್. ಚಕ್ಲಿ ಕೊಡೋಳೆ. ಹೇಳು, ಇಡೆ ಇಡೆ ಇಡೆ. ಅದಕ್ಕೆ ಉಪ್ಪು ಖಾರ ರುಚಿ ಹೇಗಿದೆ ಅಂತ ನೋಡ್ತೀನಿ. ಬೇಕಾಗಿಲ್ಲ, ನಾನ್ ಮಾಡಿರೋ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ತುಂಬಾ ಗಟ್ಟಿಯಾಗಿರುತ್ತೆ. ಹಾಗಾಗಿ ಇದನ್ನ ಯಾರು ತಿನ್ನಕ್ಕಾಗಲ್ಲ. ಅದು ಅಮ್ಮನ ಕೈಲಾಗಲ್ಲ, ನನ್ನ ಕೈಲಾಗುತ್ತೆ. ಬೇಕಾಗಲ್ಲ, ಇಡೆ. ಮೊದಲು ಇವುಗಳನ್ನೆಲ್ಲ ಮಾರಿ ಪ್ರಾಫಿಟ್ ಅಂತ ಬರ್ಲಿ, ಆಮೇಲೆ ಮಿಕ್ಕಿದ್ರೆ ಮನೆಯವರೆಲ್ಲ ಸೇರ್ಕೊಂಡು ಚೆನ್ನಾಗಿ ತಿನ್ನಿರಂತೆ. ಅದಕ್ಕೆ ಇದನ್ನೆಲ್ಲ ನೀವು ಮಾಡಕ್ ಉಪಯೋಗಿಸ್ತಾ ಇರೋದು ನಮ್ಮನೆ ನೀರು, ನಮ್ಮನೆ ಕರೆಂಟ್, ನಮ್ಮನೆ ಸ್ಟವ್, ನಮ್ಮನೆ ಗ್ಯಾಸ್ ಅನ್ನೋದನ್ನ ಮರಿಬೇಡಿ. ಲೇ ಮುಚ್ಚ ಬಾಯಿ, ಇದನ್ನ ಮಾರಿಲ್ಲ, ಪ್ರಾಫಿಟ್ ಬಂದಿಲ್ಲ, ಅದ್ರಲ್ಲೇ ಪಾಲ್ ಕೇಳಕ್ ಬಂದ್ಬಿಟ್ಲು. ಲೇ ಪಲ್ಲು, ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಹೋಗಿ ನಿಮ್ಮ ಅಣ್ಣನ ಹತ್ರ ಇಟ್ಕೊ ಹೋಗೆ. ಈ ನಿಪ್ಪಟ್ಟಿಗೆ 5 ರೂಪೀಸ್ ವೇಸ್ಟ್ ಆಗೋಯ್ತು. ಅಣ್ಣಯ್ಯ, ಈ ಮನೆಯಲ್ಲೇ ತಿಂಡಿ ತಯಾರಾಗ್ತಾ ಇದ್ರು ನನಗೆ ಯಾಕೆ ತಿಂಡಿ ಸಿಗ್ತಾ ಇಲ್ಲ? ನಾನು ಈ ಮನೆ ಯಜಮಾನ ಕಣವ, ನನಗೇ ಸಿಗ್ತಾ ಇಲ್ಲ, ಇನ್ನು ನಿನಗೆ ಸಿಗ್ತಾ ಇಲ್ಲ ಅಂತ ಬಂದು ನನ್ನ ಹತ್ರ ಕಂಪ್ಲೇಂಟ್ ಹೇಳಿದ್ರೆ ಏನು ಬಂತು ಭಾಗ್ಯ? ಇದು ಮೋಸ. 100 ಚಕ್ಲಿ ತಯಾರಾದ್ರೆ ಕನಿಷ್ಠ 10 ಚಕ್ಲಿ ಅಂತಾದ್ರೂ ಮನೆಯವ್ರಿಗೆ ಕೊಡ್ಬೇಕು. ಇಲ್ಲ ಅಂತಂದ್ರೆ ಈ ಮನೆಯಲ್ಲಿ ಬಾಣ್ಲಿ ಇಡಕ್ಕೆ ನಾನ್ ಬಿಡಲ್ಲ. ನೋಡಿದ್ರ ಬಾಸ್, ನಿಮ್ ಹೆಂಡತಿ ವಿರುದ್ಧ ಈ ಮನೆಯವರೇ ತಿರುಗಿ ಬೀಳ್ತಾ ಇದ್ದಾರೆ. ಯಾರು ತಿರುಗಿ ಬಿದ್ರೆ ಏನು ಬಂತು? ಯಾಕೋ ಏನೋ ಈ ಬಿಸ್ನೆಸ್ ಎಲ್ಲಿ ಕ್ಲಿಕ್ ಆಗ್ಬಿಡ್ತು ಅಂತ ನನಗೆ ಭಯ ಶುರು ಆಗ್ಬಿಡುತ್ತೆ. ಡೋಂಟ್ ವರಿ ಬಾಸ್, ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ಜಾಜಿ ಅವರೇ, ಹಾಯ್ ಪದ್ಮಜ ಅವರೇ, ಕೂತ್ಕೊಳ್ಳಿ. ಎಷ್ಟು ಸೇಲ್ ಮಾಡಿದ್ರಿ? 2 ಪ್ಯಾಕೆಟ್ ಸೇಲ್ ಮಾಡಿದೆ, 2 ಚಕ್ಲಿ ತಿಂದೆ. ತಗೊಳ್ಳಿ, ಮಿಕ್ಕಿದ್ ತಂದಿದ್ದೀನಿ. ಯಾಕೆ, ಚೆನ್ನಾಗಿಲ್ವಾ? ಏನ್ರಿ ಚೆನ್ನಾಗಿದೆ ನಿಮ್ ತಲೆ? 2 ಚಕ್ಲಿ ತಿಂದಿದ್ದಕ್ಕೆ ನನ್ ತಲೆ ಸುತ್ತ ಬಂದ್ಬಿಡ್ತು. ನಿಮ್ಗೆ ತಲೆ ಸುತ್ತ ಬಂತ? ಜೊತೆಗೆ ವಾಂತಿನೂ ಬಂತು. ಅದು ಏನೇನ್ ಹಾಕಿ ಮಾಡಿದ್ರೋ ಏನೋ, ನನ್ನ ಆರೋಗ್ಯನೇ ಹಾಳು ಮಾಡ್ಬಿಟ್ರಲ್ರಿ. ನಾನೇನಾದ್ರೂ ಇನ್ನೊಂದು ಚಕ್ಲಿ ತಿಂದಿದ್ದಿದ್ರೆ ರೋಡಲ್ಲೇ ಬಿದ್ದು ಸತ್ತೋಗ್ಬಿಡ್ತಿದ್ದೆ. ಪದ್ಮಜ್ ಅವರೇ, ನನ್ಗೆ ಅವಮಾನ ಮಾಡ್ಬೇಕು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರೋ ಅಥವಾ ಬೇರೆ ಯಾರಾದ್ರೂ ನಿಮ್ಗೆ ಹೇಳ್ಕೊಟ್ಟಿದಾರೋ? ಯಾರ್ಯಾಕ್ರಿ ಹೇಳ್ಕೊಡ್ಬೇಕು? ನನ್ ಮುಖ ನೋಡ್ರೆ ಗೊತ್ತಾಗೋದಿಲ್ವಾ? ನಮ್ಮ ಮನೆ ಪಕ್ಕದ ಮನೆಯವರು ಈ ಚಕ್ಲಿ ತಿಂದು ಹಾಸ್ಪಿಟಲ್ ಸೇರ್ಕೊಂಡಿದ್ದಾರೆ. 5,000 ರೂಪಾಯಿ ಬಿಲ್ ಆಗತ್ತಂತೆ. ಕೊಡಿ ದುಡ್ಡನ್ನ. 500 ರೂಪಾಯಿ ನಾನ್ ಕೊಡ್ಬೇಕಾ? ನೀವ್ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ. ಕೊಡ್ತೀನಿ, ತಗೊಳ್ಳಿ. ನೀವು
ಸಾಕು ನಿಮ್ ಚಕ್ಲಿನೂ ಸಾಕು. ಏನಾಯ್ತಕ್ಕ? ಅದಕ್ಕೆ ಮಾಡಿರೋ ಚಕ್ಲಿ ಕೊಡ್ಬಿಡತ್ತಿಂದ ಹೊಟ್ಟೆ ಒಳಗೆ ಯುದ್ಧ ನಡೀತಾ ಇದೆ. ಇರೋ ತಿಂಡಿ ಹೊಟ್ಟೆವರೆಗೂ ಇರ್ತಾ ಇಲ್ಲ, ಹೊರಗಡೆನೂ ಬರ್ತಾ ಇಲ್ಲ, ಕಷ್ಟ ಆಗ್ಬಿಟ್ಟಿದೆ. ಕೆಟ್ಟದಾಗ ತಿಂಡಿಗಳನ್ನ ಮಾಡಿ ನಮ್ಮ ಯಜಮಾನ್ರನ್ನ ಪದ್ದುನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದೀರಾ? ಏನಾಯ್ತು? ತಿನ್ನೋಳಿ ಗೊತ್ತಾಗತ್ತೆ. ಏನನ್ನಿಸ್ತಾ ಇದೆ? ಈ ಬಿಸ್ನೆಸ್ ಬೇಡ ಅನ್ಸ್ತಾ ಇದೆ. ಅಬ್ಬಾ, ಜಾಜಿ ಅವರೇ, ನೀವು ಮಣ್ಣಿಂದ ಎಷ್ಟು ಚೆನ್ನಾಗಿರೋ ಬೊಂಬೆಗಳು ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ಗಂತೂ ಈ ಬೊಂಬೆಗಳನ್ನ ಮಾಡಿ ಮಾಡಿ ಸಾಕಾಗೋಯ್ತು. ಜಾಜತ್ಗೆ ಇದನ್ನ ಹೊಸ ಮನೆ ಕಟ್ತಿರ್ತಾರ, ಅವ್ರಿಗೇನಾರು ಮಾರಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ. ಸ್ವಲ್ಪ ಹತ್ರದಿಂದ ನೋಡಿ, ಇದು ನಮ್ಮ ಪದ್ದು ತರ ಕಾಣಲ್ಲ? ಅದು ನಾನಾದ್ರೆ ಇದು ನೀನು. ಎಲ್ಲ ಗೊಂಬೆಗಳನ್ನ ತಯಾರು ಮಾಡ್ತಾ ಇದ್ದ? ಎಲ್ಲ ನಿಮ್ ತರನೇ ಇದೆ. ಮರಿಯಾ, ಈ ಗೊಂಬೆಗಳನ್ನ ಮಾಡೋದು ಎಷ್ಟು ಕಷ್ಟ ಅಂತ ನಿನಗ್ ಗೊತ್ತಾ? ಅದಕ್ಕೆ ರೀ ನಿಮಗ್ ಬುದ್ಧಿ ಇಲ್ಲ ಅಂತ ಹೇಳೋದು. ಯಾರಾದ್ರೂ ಲಾಭಕ್ ಮಾರೋರು ಸ್ವಂತ ತಯಾರು ಮಾಡ್ತಾರ? ಈಗ ಈ ಅಂಗಡಿನಲ್ಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಮಾಡ್ತಾರಲ್ಲ, ಅವರೇ ಮಾಡ್ತಾರೆ ಅಂತ ಅನ್ಕೊಂಡಿದೀರಾ? ಯಾರೋ ಮಾಡ್ತಾ ಅನ್ಕೊಡ್ತಾರೆ, ಅದ್ರ ಮೇಲೆ 30% ಲಾಭ ಇಟ್ಟು ಇವ್ರು ಮಾಡ್ತಾರೆ. ನೀವು ಅಷ್ಟೇನೆ, ಗೊಂಬೆಗಳನ್ನ ಹೋಲ್ಸೇಲ್ ರೇಟಲ್ಲಿ ಕೊಂಡ್ಕೊಂಡ್ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಾಭಕ್ಕೆ ಮಾಡ್ಕೊಳ್ಳಿ. ಮರಿಯಾ, ನಾನಿಂದ ಏನು ಅನ್ಕೊಂಡಿದ್ದೆ? ಪರವಾಗಿಲ್ಲ, ನಿಮ್ಗೂ ಬ್ರೇನ್ ಇದೆ. ಇನ್ಮೇಲೆ ನಾವು ಹಾಗೆ ಮಾಡ್ತೀವಿ. ಜಾಜಿಯಮ್ಮ, ಏನೋ ಬೊಮ್ಮಗಳು ಮಾಡ್ತಿದ್ದೀಯಾ? ಚಟ್ಟ, ಇದು ಬೊಂಬಳಲ್ಲ, ಗೊಂಬೆಗಳು. ಏಯ್, ನನಗೂ ಗೊತ್ತು, ನೀನು ನೋಡ್ಕೊಂಡ್ರ. ಜಾಜಿಯಮ್ಮ, ನನ್ನನ್ನ ಮರ್ತು ಬಿಟ್ಟಿಯಾ? ನಿಮ್ಮನ್ ಮರೆಯಕ್ಕಾಗತ್ತಾ ಶೆಟ್ರೆ? ಯಾರನ್ ಬೇಕಾದ್ರೂ ಮರಿಬೋದು, ಆದ್ರೆ ಈ ಮೋಸ ಮಾಡೋರನ್ ಮಾತ್ರ ಮರೆಯಕ್ಕಾಗಲ್ಲ. పిల్లవాడా నేను మోసం చేస్తావా? లేదమ్మా లేదు. ಜಾಜಿ ಅಮ್ಮ, ಕಳೆದ ವರ್ಷ ಕೊನೆಗಿಂತ ನೀನೊಂದು ಓಲೆ ಮಾಡಿಸ್ಕೊಂಡು ಹೋಗಿದ್ಯಲ್ಲ, ಅದ್ರ ಬ್ಯಾಲೆನ್ಸ್ ಡಬ್ಬು 10,000 ಐತలేదు. ನೋಡಿ ಶೆಟ್ರೆ, ನೀವು ಆ ಒಡವೆ ಮಾಡ್ಕೊಟ್ಟಿದ್ರಲ್ಲ, ಆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ನಾ ಹೇಳಿದ ಡಿಸೈನ್ ಒಂದು, ನೀವು ಮಾಡ್ಕೊಟ್ ಡಿಸೈನ್ ಒಂದು. ಹಾಗಾಗಿ ದುಡ್ಡು ನಾನು ನಿಮ್ಗೆ ಕೊಡಲ್ಲ, ಮರ್ತು ಬಿಡಿ. ನೀನು ಒಡವೆ ತಗೊಂಡು ಹೋಗಿದ್ದ ದಿನನೇ ಆ ದುಡ್ಡನ್ನ ತಿರುಪ್ತಿಗೆ ಹುಂಡಿಗೆ ಹಾಕದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಜಾಜಿ ಅಮ್ಮ, ಈ ಅನ್ನಿ ಬೊಮ್ಮಳು ನೋವೇ ಚೈಂದ? ಹೌದು, ನಾನೇ ನನ್ನ ಕೈಯಾರೆ ಕಷ್ಟಪಟ್ಟು ಮಾಡಿದ್ದು. ಇದು బొమ్మలు, ಇದೆಲ್ಲ చేసిందా ನೀನು బొమ్మలు? ಜಾಜಿ ಅಮ್ಮ, ಈ ಸಾತಿ ನವರಾತ್ರಿ ವಸ್ತುಂಟು కదా, ನನ್ನ ಪೆಣ್ಣು ಒಳ್ಳೊಳ್ಳೆ ಗೊಂಬೆಗಳು ತಗೊಂಬನ್ನಿ, ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿದಾಳೆ. ಇದೇ ಗೊಂಬೆಗಳನ್ನ ತಗೊಂಡೋಗ್ಲೋ ಇಲ್ಲ ನೀನೇ ಬಂದು ಕೂತ್ಕೊಂಡ್ಬಿಟ್ಟಿಯೋ? ಈ ಬೊಂಬೆಗಳ ತಗೊಂಡ್ ಹೋಗ್ರಿ. ರೇಟ್ ಎಂತುಂದಿ? 100, 200, 300, 400, 500 ಅಪ್ ಟು 1000 ವರೆಗೂ ಸಿಗುತ್ತೆ. 1000. ಈ ಗೊಂಬೆ ಏನು ಮೆತ್ತ ಪಡ್ಬೋದು? ಮೆತ್ತ 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 ಮೆತ್ತ. ಶಟ್ರೆ, ನೀವ್ ಇಟ್ಕೊಂಡಿರೋದು ನನ್ ಕೈನ. నిజంగా చెప్పండి, అన్ని బొమ్మలు నిన్ను కయ్యారా చేసిందా? ನಾನ್ ಮಾಡಿದ್ದು ಬೇರೆಯವ್ರು ಮಾಡಿದ್ದು, ಅದೆಲ್ಲ ನಿಮ್ಗೆ ಯಾಕೆ? ಇಷ್ಟ ಆಯ್ತಾ? ತಗೊಂಡು ಹೋಗಿ. ఇదే బొమ్మలు మార్కెట్ లో దొరుకుతుంది. ನಾವು ಅಲ್ಲಿಂದ ತಂದಿರೋದು 50 ರೂಪಾಯಿ ಕೊಟ್ಟು ತಂದಿದ್ದೀವಿ, 200 ರೂಪಾಯಿ ಮಾರ್ಕೋತೀವಿ. ಏನಿವಾಗ ಮಾರಿದ್ದಕ್ಕೆ ನಮಗೂ ಸ್ವಲ್ಪ ಲಾಭ ಬೇಕಲ್ವಾ? మోసలు, తగులు, వంచనలు. ಏನమ్మా మోస ಮಾಡೋನಿಗೆ మోసం చేసిందా? మార్కెట్ ಇಂದ ಕಡಿಮೆ ರೇಟಿಗೆ ತರೋದು, ಜಾಸ್ತಿ ರೇಟಿಗೆ ಅಮ್ಮೇದು, ನಾನೇ ತಯಾರ ಮಾಡಿದ್ದು ಅಂತ ಸುಳ್ಳು చెప్పేದು. ఈ నిమిషంలో బిజినెస్ క్లోజ్ చేయాలి, లేకపోతే నా ఉద్యోగంలో. ಏನ್ರಿ ಮಾಡ್ತೀರಾ? ನಿಮ್ ಕೈಲಿ ಏನ್ರಿ ಮಾಡಕ್ಕಾಗತ್ತೆ? ఏం చేస్తావా? చూడు, చూస్తా ఉండు. ఇంకా ఒకటి. ಜಾಜಿ ಅವರೇ, ನೀವು ಸಿಟಿ ಮಾರ್ಕೆಟ್ ಇಂದ ಗೊಂಬೆಗಳೆಲ್ಲ ಕದ್ದು ತಂದು ಮಾರ್ತಾ ಇದ್ದೀರಂತೆ. ನಾನು ಬೊಂಬೆಗಳನ್ನ ಕದ್ದು ತಂದು ಮಾಡ್ತಾ ಇದ್ದೀನ? ಹಾಗಂತ ಯಾರೇ ಹೇಳಿದ್ದು? ಆ ಶೆಟ್ಟಿ ಊರೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ನಿಮ್ಮನ್ನ ಕೇಳಿದ್ರೆ ನಾನೇ ಸ್ವಂತ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಂತೆ. ಕರೆಕ್ಟ್ ಆಗಿ ಹೇಳಿದ್ರಿ ಕಣ್ರಿ ಪದ್ಮಾಜಿ ಅವರೇ. ಇದೇ ಮಾತುಗಳನ್ನ ನಾನು ಈಗ ತಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡು ಬಂದೆ. ಗೊಂಬೆಗಳನ್ನ ಕರೆಯುವಂತ ದುರ್ಬುದ್ಧಿ ನಿಮಗೆ ಏನ್ರಿ ಬಂದಿತ್ತು? ಆಟ ಆಡೋದಕ್ಕೆ ನನ್ಗೊಂದು ಮಗು ಬೇಕು ಕಣ್ರಿ ಅಂತ ಕೇಳಿದಿದ್ರೆ ಈ ಗಂಡಿಗಲಿ ವಂಶದ ಕಟ್ಟ ಕಡೆಯ ತುಂಡು ನಿಮ್ಮ ಆಸೆನ ಪೂರೈಸ್ತಾ ಇರಲಿಲ್ವೇನ್ರಿ?
ಹೋಗಿಪ್ಪ ನೀವು ಎಲ್ಲೆಲ್ಲ ಹೋಗ್ಬಿಡ್ತೀರಾ ಅಭಿ ಡೋಂಟ್ ಟಾಕ್ ರಮೇಶ್. ಆ ಬೊಂಬೆಗಳನ್ನ ನಾನು ಕದ್ದು ತಂದಿದ್ದಲ್ಲ, ಕೊಂಡ್ಕೊಂಡು ಬಂದಿದ್ದು. ಏನ್ ಮಾಡೋದು, ಜನಗಳೆಲ್ಲ ಈ ತರ ಮಾತಾಡ್ತಾ ಇದಾರೆ. ಶಟ್ಟಿಗೆ ಬುದ್ಧಿ ಕಲ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾಕಿ ಎದಕ್ಕಮ್ಮ ಪಿಲ್ಸಿಂದಿ? ಶಟ್ರೆ, ನೀವು ಬೊಂಬೆಗಳನ್ನ ಕೊಂಡ್ಕೊಳ್ಳಿಲ್ಲ ಅಂದ್ರೆ ಕತ್ತೆ ಬಾಲ. ಆದ್ರೆ ಆ ಬೊಂಬೆಗಳನ್ನ ನಾನೇ ಕದ್ದು ಮಾಡ್ತಾ ಇದ್ದೀನಿ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ರಲ್ಲ, ಇದು ಸರಿನಾ? కారణ ఉంది. మీరు నాకి 10,000 రూపాయల డబ్బు ఇలేదు, మోసం చేస్తాను. అది పోనీ మార్కెట్ ఇంದ బొంబెಗಳನ್ನ ತಂದು నేనే చేసింది ಅಂತ ಸುಳ್ಳು ನಾಕಿ చెప్తావు. కోపం వస్తుంది కదా, ಅದಕ್ಕೆ ಹಿಂಗೆಲ್ಲ ಮಾಡಿ. ನಾನ್ ನಿಮ್ಗೆ 10,000 ರೂಪಾಯಿ ಕೊಡ್ಲಿಲ್ಲ ಅಂತ ನನ್ ಮೇಲೆ ಕಳ್ತನದ ಆರೋಪ ಹೊರಿಸ್ತಿದ್ದೀರಲ್ಲ, ಇದು ನ್ಯಾಯನಾ? న్యాయనే అడుగుతా ఉండాను. మర్యాదೆಯಿಂದ 10,000 రూపాయల డబ్బు ఇవ్వండి, లేకపోతే ಮಾರ್ಕೆಟ್ ಇಂದ ಗೊಂಬೆಗಳನ್ನ ಕದ್ದು ತಂದು ಜನಕ್ಕೆ ಮೋಸ ಮಾಡಿ ಮಾಡ್ತಾ ಇದ್ದಾಳೆ ಅಂತ పోలీసులకు చెప్తాను. వాళ్ళు లాకప్కి ఇస్తాను. యోచన చేయండి. డబ్బు ఇస్తావా, లాకప్కి పోస్తావా? ರೇ ಜಾತಿ ಚಂಬಲ್ ತಿನ್ನೇವ್ರೆ, ಅದೇನೋ ವ್ಯಾಪಾರ ಮಾಡ್ತೀನಿ ಅಂತ ಹೋಗ್ತೀರಾ, ಲಾಸ್ ಮೇಲೆ ಲಾಸ್ ಮಾಡ್ಕೊಂಡು ಕೂತ್ಕೊತೀರಾ. ನಿಮಗೂ ವ್ಯಾಪಾರಕ್ಕೂ ಆಗ ಬರಲ್ಲ, ಬೇಡ ಅಂತ ಬಿಟ್ಬಿಡ್ರಿ. ಇಲ್ಲ ಅಭಿ, ನಾನ್ ವ್ಯಾಪಾರ ಮಾಡ್ತೀನಿ, ದುಡ್ಡು ತೋರಿಸ್ತೀನಿ. ಹಾಗಂತ ನೀವು ಮತ್ತೆ ಗೊಂಬೆ ವ್ಯಾಪಾರ ಮಾಡಕ್ ಹೋದ್ರೆ ಪೊಲೀಸ್ನವ್ರು ನಿಮ್ನ ಹಿಡ್ಕೊಂಡು ಹೋಗ್ತಾರೆ. ಮತ್ತೆ ಯಾವ ವ್ಯಾಪಾರ ಮಾಡ್ಲಿ? ತರಕಾರಿ ವ್ಯಾಪಾರ ಮಾಡಿ. ತಾಜಾ ತಾಜಾ ತರಕಾರಿ ತರಕಾರಿ ಎಳೆ ತರಕಾರಿ ಹಸಿ ತರಕಾರಿ ತಿಂದ್ರೆ ಮೈ ಬಿಸಿ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ತರಕಾರಿ ನೀವು ಗಡ್ಡಿಗಳ ಹೊಸ ತಾನೆ? ಎಸ್. ಏನ್ ಬೀದಿಗೆ ಬಂದ್ಬಿಟ್ಟಿದ್ದೀರಾ? ಅವರು ತರಕಾರಿ ವ್ಯಾಪಾರ ಮಾಡಕ್ ಬಂದಿದಾರೆ ಅಷ್ಟೇ. ಓ, ತರಕಾರಿ ಎಲ್ಲ ಬಾಡೋಗ್ಬಿಟ್ಟಿದೆ. ಇದು ಬೇಸಿಗೆ ಕಾಲ ಅಲ್ವಾ, ಹಾಗಾಗಿ ತರಕಾರಿ ಎಲ್ಲ ಒಣಗೋಗಿದೆ. ಮನೆಗೆ ತಗೊಂಡೋಗಿ ನೀರು ತುಂಬಿಸಿ, ಫ್ರೆಶ್ ಆಗಿಬಿಡುತ್ತೆ. ಯಾವ ಗುಬೆ ಗೆಲ್ತೀಯಮ್ಮ ನೀನು? ಮಾರ್ಕೆಟ್ ಅಲ್ಲಿ ಬೇರೆ ತರಕಾರಿ ಬಿಸಾಕಿರ್ತಾರಲ್ಲ, ಅದನ್ನ ಹಾಕೊಂಡು ಬಂದಿರಂಗಿದೆ. ಸುಮ್ನೆ ರೀ, ಇದೆಲ್ಲ ಫ್ರೆಶ್ ತರಕಾರಿ, ತೋಟದಿಂದ ಈಗ ತಾನೇ ಕಿತ್ಕೊಂಡ್ ಬಂದಿರೋದು. ಸಾಕು ಸುಮ್ನಿರಮ್ಮ. ಫ್ರೆಶ್ ಅಂತ ಫ್ರೆಶ್ ಎಲ್ಲ ನಿಂತರನೆ ಒಣಗೋಗಿದೆ. ಇದನ್ನ ಯಾವ ದನ ಕೂಡ ತಿನ್ನಲ್ಲ. ರೀ, ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿದೆ, ಬೇಕಾದ್ರೆ ತಗೊಳ್ಳಿಲ್ಲ ಅಂದ್ರೆ ರೈಟ್ ಹೇಳ್ತಾರೆ. ಯಾವನಿಗೆ ಬೇಕೋಗಮ್ಮ? ತರಕಾರಿ ತರಕಾರಿ ಒಣಗೋಗಿರೋ ತರಕಾರಿ, ಫ್ರೆಶ್ ತರಕಾರಿ. ಸೊಪ್ಪು, ದಂಟಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇ ಸೊಪ್ಪು. ತರಕಾರಿ ರಾಜವ್ರೆ ನೋಡ್ರಿ ಸೊಪ್ಪಮ್ಮ ನಮ್ ಕಾಂಪಿಟೇಷನ್ ಹೋಗಿ ನಾವ್ ಹೇಳ್ರಿ. ಏ ಸೊಪ್ಪು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಈ ರಸ್ತೆ ನಿಮ್ಮ ಅಪ್ಪಂದ, ದಿನ ನಾ ಇಲ್ಲೇ ವ್ಯಾಪಾರ ಮಾಡ್ತೀನಿ. ಎತ್ತಮ್ಮ ನಿನ್ ಗಾಡಿಯ? ನೋಡಮ್ಮ, ನಾವು ಸ್ವಯಂ ಉದ್ಯೋಗಿಗಳು, ಹಾಗಾಗಿ ಎಲ್ಲಿ ಬೇಕಾದ್ರೆ ತರಕಾರಿ ಮಾಡ್ಬೋದು. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲ್ಲ ಈ ಮುದೇವಿ. ಮಡಗ್ದ ಅಂದ್ರೆ ಮೂತಿ ಮೂಲಂಗಿ ಆಗ್ಬಿಡ್ಬೇಕು. ಏ ಸೊಪ್ಪು, ರೋಡಲ್ಲಿ ಯಾರ್ ಬೇಕಾದ್ರೂ ತರಕಾರಿ ಮಾರ್ಬೋದು, ಅದಕ್ಕೆ ನಾವು ಮಾರ್ತಾ ಇದೀವಿ. ನಾನು ಈ ಏರಿಯಾದಲ್ಲಿರೋ ಕಾರ್ಪೊರೇಟರ್ಗಳಿಗೆ, ಇನ್ಸ್ಪೆಕ್ಟರ್ಗಳಿಗೆ ಬಿಟ್ಟಿಯಾಗಿ ತರಕಾರಿ ಕೊಡ್ತೀನಿ. ಅದಕ್ಕೆ ನನ್ಗೆ ಮಾರೋದಕ್ಕೆ ಪರ್ಮಿಷನ್ ಕೊಟ್ಟವ್ರೆ. ಅಷ್ಟೇ ತಾನೇ, ನಾವು ಅವ್ರಿಗೆಲ್ಲ ಫ್ರೀಯಾಗಿ ತರಕಾರಿ ಕೊಡ್ತೀವಿ. ನಾ ವ್ಯಾಪಾರ ಮಾಡೋ ಜಾಗದಲ್ಲಿ ನೀವೇನಾದ್ರೂ ಅಂಗಡಿ ಮಡಗಿದ್ರ ನಾನ್ ಸುಮ್ನೆ ಇರಕ್ಕಿಲ್ಲ, ತಟಕ್ ಬಿಡ್ತೀನಿ ಎಲ್ಲಾರ್ಗು. ಗೊತ್ತು ಬಿಟ್ಲ, ಏನ್ ನೋಡ್ಕೊಂಡು ಹೀಗೆ ನಿಂತಿದ್ದೀರಾ? ಹೋಗಿ ವಿಚಾರಿಸಿ. ಹೆಂಗಸ್ರ ಮೇಲೆ ಕೈ ಮಾಡೋದ? ಇಲ್ಲಪ್ಪ. ಏನು ಹೆಂಗ್ಸಂತ ಹೆಂಗ್ಸ ತಾಕತ್ತಿದೆ, ಬಂದಲ್ಲ ಇಲ್ಲಿ. ಗೊತ್ತು ಬಿಟ್ಲ, ಏನ್ ನೋಡ್ತಾ ಇದ್ದೀರಾ? ಆಟ ಏನು ವಾಟ್ ಮೀಡಿಯರ್ಗೂ ನೋಡಿ ಅಭಿ, ಈ ರೌಡಿ ಬಂದು ಎಷ್ಟು ಗಲಾಟೆ ಮಾಡ್ತಾ ಇದ್ದಾಳೆ. ಮೊದ್ಲು ಇವಳ ಇಲ್ಲಿಂದ ಹೊರದು ಓಡಿಸಿ. ನಾನು ಹೆಣ್ಣೆಂಗಿದ್ರ ಮೇಲೆ ಕೈ ಆಗಲ್ಲ ಕಣ್ರೆ. ಅಭಿ, ಇವಳು ನನ್ ಮೇಲೆ ಕೈ ಮಾಡಕ್ ಬಂದಿದ್ಲು. ನೋಡಿ ಅಭಿ, ನಿಮ್ಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಅವಳ ಮೊದ್ಲು ಇಲ್ಲಿಂದ ಹೊರದು ಓಡಿಸಿ. ಯಾರೇನ ನೀನು ಕಣ್ಣಲ್ಲೇ ಬಾಣ ಬಿಡ್ತೀಯಾ? ಗಂಡಗಲಿ ವಂಶದ ಕಟ್ಟ ಕಡೆ ಎತ್ತುಂಟು ಪಾಂಡುರಂಗ ಗಂಡಗಲಿ. ಎಡಗೈ ಎತ್ತಿದ್ರ ವೀರಕೇಸರಿ, ಬಲಗೈ ಎತ್ತಿದ್ರ ವೀರ ಮದಕರಿ. ಓ ಅವನೇನಾ ನೀನು? ಇದನ್ನ ನೋಡಿರ್ಲಿಲ್ಲ, ಈಗ ನೋಡ್ತಾ ಬಿಡು. ಸರಿ, ವ್ಯಾಪಾರ ಮಾಡ್ಕೊಂಡು ನಾನು ಹೋಯ್ತೀನಿ. ನೋಡ್ರೇನ್ರಿ, ಇಂಥ ಸಣ್ಣ ಪುಟ್ಟ ಹುಳುಗಳ ಮೇಲೆಲ್ಲ ಹಾಗೆಲ್ಲ ಕೈ ಮಾಡಬಾರ್ದು ಕಣ್ರೆ. ಬರೀ ಒಂದೇ ಒಂದ್ಸಲ ದುರ್ಗುಟ್ಕೊಂಡು ನೋಡಿದೆ, ಹಂಗಂಗೆ ಪಾತ್ರ ಕೊಟ್ಟು ಹೋಗ್ಬಿಟ್ಲು. ರಾಜವ್ರೆ ನಮ್ಗೆ ಯಾವ ಬಿಸ್ನೆಸ್ ಆಗ್ ಬರ್ತಲ್ಲ, ಇದನ್ನೆಲ್ಲ ನಿಲ್ಸ್ಬಿಡೋಣ. ನೀವು ಈಗಲಾದ್ರೂ ಸೋತೀರಿ ಅಂತ ಒಪ್ಕೋತೀರಪ್ಪ? ಓ ಅಭಿ, ಹಾಗಾದ್ರೂ ತರಕಾರಿ ಎಲ್ಲ ವೇಸ್ಟ್ ಆಗುತ್ತಲ್ಲ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇದರಲ್ಲ ಹಬಿ, ಅವರೇ ಮಾಡ್ತಾರೆ.